ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರ ಸಂಖ್ಯೆನು ಆ ವಿವರವನ್ನು ಬನ್ನಿ ನೋಡೋಣ. ಕ್ಷೇತ್ರದ ಮತದಾರರ ವಿವರ: ಪುರುಷರು 8,75,953, ಇನ್ನು ಮಹಿಳೆಯರು 8,65,731, ಆಲ್ಮೋಸ್ಟ್ ಈಕ್ವಲ್ ರೈಟ್. ಇತರೆ ಮತದಾರರು ಅಂದಾಗ 74, ಕೇವಲ 74. ಒಟ್ಟು ಮತದಾರರು 17,41,758. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಪುರುಷ ಮತದಾರರು ಅಂದಾಗ ಆಲ್ಮೋಸ್ಟ್ ಈಕ್ವಲೆಂಟ್ ಅಂತಾನೆ ಅನ್ಸುತ್ತೆ ಸರ್. ಈ ಬಾರಿ ನನಗೆ ಯಾಕೆ ಕುತೂಹಲ ಆಗುತ್ತೆ ಅಂತ ಪ್ರತಿ ಕ್ಷೇತ್ರದಲ್ಲಿ ಮಾತಾಡ್ತಾ ಇರಬೇಕಾದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಾಗ ಆಲ್ಮೋಸ್ಟ್ ಅದರಲ್ಲಿ 3 ಮಹಿಳೆಯರ ಪರವಾಗೇನೋ ಇತ್ತು ಅಂತ. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ಈಕ್ವಲೆಂಟ್, ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಇರೋದ್ರಿಂದಾಗಿ ಅದರ ಆಲ್ಮೋಸ್ಟ್ ಫಲಾನುಭವಿಗಳು ಆಗಿರೋದ್ರಿಂದಾಗಿ ಆ ಹೆಣ್ಮಕ್ಳ ಒಲವು ಕಾಂಗ್ರೆಸ್ನತ್ತ ಇದೆಯಾ, ಮತ್ತು ಅಭ್ಯರ್ಥಿ ಕೂಡ ಹೆಣ್ಮಗಳೇ ಪ್ರಿಯಾಂಕಾ ಜಾರಕಿಹೊಳಿ. ಇದೇನಾದರೂ ವರ್ಕ್ ಆಗುತ್ತಾ ಕಾಂಗ್ರೆಸ್ಗೆ? ವರ್ಕೌಟ್ ಆಗುತ್ತೆ. ಈಗ ಹೆಚ್ಚಾಗಿ ಮಹಿಳೆಯರು ಸ್ವಲ್ಪ ಸಂತಸವಾಗಿದ್ದಾರೆ. 2,000 ಆದ್ರೂ ಬರುತ್ತಲ್ಲ, ನನಗೆ ಫ್ರೀಯಾಗಿ ನನಗೆ ಎಲ್ಲಾದ್ರೂ ಬೇಕು ಅಂದ್ರೆ ಹೋಗೋದಕ್ಕೆ ಅನುಕೂಲ ಆಗುತ್ತಲ್ವಾ ಅನ್ನೋ ಒಂದು ಕಂಫರ್ಟ್ ಝೋನಿಗೆ ಬಂದಿದ್ದಾರೆ. ಅದೇ ಇವ್ರಿಗೆ ಉದ್ದೇಶ ಆಗಿತ್ತು. ಹೇಗೆ ದುಡ್ಡು ತರ್ತಾರೆ, ಎಲ್ಲಿಂದ ತರ್ತಾರೆ, ಹೇಗೆ ಇನ್ವೆಸ್ಟ್ ಮಾಡ್ತಾರೆ, ಅಭಿವೃದ್ಧಿಗೆ ಇದೆ ಇಲ್ವೋ ಅನ್ನೋ ಪ್ರಶ್ನೆ ಆಮೇಲೆ. ಅವ್ರಿಗೆ ಬರೋದು ಇಲ್ಲ, ಮಹಿಳೆಯರು ಅಷ್ಟು ಚಿಂತನೆಗೆ ಹೋಗೋದು ಇಲ್ಲ. ಇವಾಗ ಇವರು ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಷ್ಟು ಕೊಟ್ಟು ಬಿಟ್ಟು ನಾನು ಅಭಿವೃದ್ಧಿ ಮಾಡಬಲ್ಲೆ ಅಂತಲೂ ಹೇಳ್ತಾ ಇದ್ದಾರೆ. ಸರಿ, ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀನಿ ಅಂತಲ್ಲ, ಆದರೆ ಜನಮಾನಸದಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ, ಫ್ರೀ ಕೊಡ್ತಕ್ಕಂಥದ್ದು ಕೆಳವರ್ಗ, ತಳವರ್ಗ ಮತ್ತು ಒಂದಿಷ್ಟು ಮಧ್ಯಮ ವರ್ಗ ಇವರಿಗೆ ಅನುಕೂಲತೆಗಳನ್ನು ಮಾಡಿದ್ದರಿಂದ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದೇ ಇರ್ಬೋದು, ಇನ್ನು 5 kg ದುಡ್ಡು ಕೊಡ್ತಾ ಇದ್ದಾರೆ. ಅಂದರೆ ಊಟಕ್ಕಾಗತ್ತೆ ಅವರಿಗೆ, ಆಯ್ತಾ. ಸೊ ಆಮೇಲೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ನಾವೆಲ್ಲರೂ ಹೇಳ್ತಾರೆ. ಅವರು ನಾವು ಕೊಟ್ಟಿದ್ದು 5 kg ಅಂತ. ಆದರೆ ಆಹಾರ ಭದ್ರತೆಯ ಕಾನೂನನ್ನು ತಂದವರು ಯಾರು? ಕಾಂಗ್ರೆಸ್ನವರು. ಅದನ್ನು ಕಾನೂನೇ ಮಾಡಿಬಿಟ್ರು. ನೀವು ಯಾವುದೇ ಪಕ್ಷ ಬರಲಿ, ಅಲ್ಲಿ ಬಡವರಿಗೆ ನೀವು ಉಚಿತವಾಗಿ ಅಕ್ಕಿಯನ್ನು ಕೊಡಬೇಕು, ಅದನ್ನು ರೈತರಿಂದ ಸಂಗ್ರಹಿಸಬೇಕು, ರೈತರಿಗೆ ಹಣ ಕೊಡಬೇಕು, ಅದು ರೊಟೇಷನ್ ಆಗ್ತಾ ಹೋಗಬೇಕು, ಅದು ಬಡ ಜನರಿಗೆ ತಲುಪಬೇಕು ಅಂತ ಮಾಡಿದವರು ಯಾರು? ಕಾಂಗ್ರೆಸ್ನವರು. ನರೇಗಾ ಯೋಜನೆ ಬರೀ ಅಕ್ಕಿ ಕೊಟ್ಟರೆ ಆಗೋದಿಲ್ಲಲ್ಲ, ಅವ್ರಿಗೆ ಕೆಲಸ ಕೊಡ್ಬೇಕಲ್ವಾ? 150 ದಿವಸಗಳ ಕಾಲ ಕೆಲಸ ಕೊಡ್ಬೇಕು, ನಾನು ಕೊಡ್ತೀನಿ. ಸೊ ಅದು ಸಹಿತ ಯೋಜನೆ ಕಾಂಗ್ರೆಸ್ ಇದೆ. ನಾನು ಈಗ ಮಾತಾಡಿದ ತಕ್ಷಣ ಕಾಂಗ್ರೆಸ್ ಪರವಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ, ಅದಕ್ಕೆ ಇರೋ ಸತ್ಯ ಹೇಳ್ತಾ ಇದ್ದೀನಿ ನಾನು. ಸೊ ಇವೆಲ್ಲವೂ ಸಹಿತ ಅಲ್ಲಿದೆ ಆಗಿರುತ್ತೆ. ಆಮೇಲೆ ಇನ್ನೊಂದು ಯೋಜನೆ ಇದೆ, ಒಂದಿಷ್ಟು ಯೋಜನೆಗಳು ಇವ್ರದಿದ್ದಾವೆ. ಜಲಜೀವನ್ ಅಂತ. ಹೌದು, ಜಲಜೀವನ್ ಮಿಷನ್ ಅಂತ. ಅಂದ್ರೆ ಅರ್ಥ ಏನು? ಪ್ರತಿಯೊಂದು ಮನೆಗೂ ನಲ್ಲಿ ನೀರನ್ನು ಕೊಡಬೇಕು, ಅರ್ಥ ಆಯ್ತಾ? ಸೊ ಕೃಷ್ಣ ಬೈರೇಗೌಡರು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನ. ಹೇಗೆ ಕೊಡಬೇಕು? ಇವರು ಕಟ್ಟೆ ಕಟ್ತಾರೆ, ನಲ್ಲಿ ಹಾಕಿಸ್ತಾರೆ, ಆಯ್ತಾ. ಆಮೇಲೆ ಅದಕ್ಕೆ ರಾಜ್ಯ ಸರ್ಕಾರದಿಂದ 40% ತಗೊಳ್ತಾರೆ, ಕೇಂದ್ರ ಸರ್ಕಾರದ 60% ಕೊಡ್ತಾರೆ. ಹೆಸರು ಮಾತ್ರ PM, ಪ್ರೈಮ್ ಮಿನಿಸ್ಟರ್ ಜಲಜೀವನ್ ಮಿಷನ್ ಯೋಜನೆ, ಆಯ್ತಾ. ಇದರ ಜೊತೆಗೆ ಇನ್ನೊಂದು ಸ್ವಾರಸ್ಯಕರವಾದ ಹೇಳ್ತಾರೆ. ಹೌದಪ್ಪ, ನಲ್ಲಿ ಹಾಕಿಸ್ತೀರಿ ನೀವು, ಆಯ್ತಾ. ಇತ್ತೀಚೆಗೆ ನಾನು ಒಂದಿಷ್ಟು ಹಳ್ಳಿಗಳಿಗೆ ಹೋಗಿದ್ದೆ, ಏನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇವುಗಳನ್ನು ಹಾಕಿ ನಲ್ಲಿ ಎಲ್ಲ ಹಾಕಿದ್ದಾರೆ, ಆಯ್ತಾ. ನೋಡಿದ್ರೆ ನೀರಿಲ್ಲ. ಯಾಕೆ ನೀರಿಲ್ಲ ಅಂತಂದ್ರೆ, ಸರ್ ನಲ್ಲಿ ಹಾಕಿದ್ರೆ ನೀರು ಬರುತ್ತಾ? ನೀರು ತರಬೇಕಾದ್ರೆ 50 ಕಿಲೋಮೀಟರ್ ದೂರಿಂದ ಬರ್ಬೇಕು ನಾನು. ವಾಣಿ ವಿಲಾಸ ಇದು ಇದೆ ಡ್ಯಾಮು, ಅಲ್ಲಿಂದ ನೀರು ಬರಬೇಕು. ಆ ನೀರು ಸೋರ್ಸಿಂದ ಇಲ್ಲಿ ತರಲಿಕ್ಕೆ ಯಾರು ದುಡ್ಡು ಕೊಡ್ತಾರೆ? PM ಯೋಜನೆ ನಲ್ಲಿ ಹಾಕಿದ್ರು, ನೀರು ತರಲಿಕ್ಕೆ ಪೈಪ್ಲೈನ್ ಮಾಡೋದಕ್ಕೆ ಕಾಸು ಎಲ್ಲಿಂದ ಕೊಡ್ಬೇಕು? ಗೊತ್ತಾಯ್ತು, ಆಯ್ತಾ. ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಮಾಡಬೇಕು, ಇಲ್ಲಿರ್ತಕ್ಕಂಥ ಸರ್ಕಾರ. ಈ ಯೋಜನೆಗಳನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಆವಾಸ್, PM ಆವಾಸ್ ಯೋಜನೆ, PM ಆವಾಸ್ ಯೋಜನೆಯಲ್ಲೂ ಸಹಿತ 50% ರಾಜ್ಯ ಸರ್ಕಾರ ಕೊಡುತ್ತೆ, ನಿಮ್ಮ ತೆರಿಗೆ ದುಡ್ಡನ್ನು ಕೊಡುತ್ತೆ. ಅದು ಕೊಡ್ತಾರೆ, 50% ಕೊಟ್ಬಿಟ್ಟು ಹೆಸರೇ ಇರೋದು ರಾಜ್ಯ ಸರ್ಕಾರದ್ದಲ್ಲ, PM ಆವಾಸ್ ಯೋಜನೆ. ಅಂದ್ರೆ ರಾಜ್ಯ ಸರ್ಕಾರವನ್ನ ಅಥವಾ ನಮ್ಮನ್ನ ಯಾಮಾರಿಸುವ ಕೆಲಸವನ್ನು ಮಾಡಲಾಗುತ್ತೆ. ನಮ್ಮ ದುಡ್ಡನ್ನೇ ಅರ್ಧದಷ್ಟು ತೆಗೆದುಕೊಂಡು ಹೆಸರನ್ನು ಮಾತ್ರ ಅವ್ರದೇ ಇಟ್ಕೊಂಡು ಅರ್ಧ ಕಾಮಗಾರಿಗಳನ್ನು ಮಾಡಲಾಗುತ್ತೆ. ಇವುಗಳನ್ನ ಪ್ರಶ್ನಿಸಿದ್ರೆ, ಅಯ್ಯೋ ನಾವೆಲ್ಲ ಟ್ಯಾಕ್ಸ್ ಕೊಟ್ಬಿಟ್ಟಿದೀವಿ ಅಂತ ಹೇಳುತ್ತೆ. 100 ರೂಪಾಯಿ ನಮ್ಮಿಂದ ಕಿತ್ಕೊಳ್ಳುತ್ತೆ, 13 ರೂಪಾಯಿ ವಾಪಸ್ ಕೊಡುತ್ತೆ ಕೇಂದ್ರ ಸರ್ಕಾರ. ರೈಟ್, ಗೊತ್ತಾಯ್ತು. ಶಿವರಾಜ್, ಕರ್ನಾಟಕ ಕಾಂಗ್ರೆಸ್ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ಪೂರಕವಾಗಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಮಹಿಳೆಯರ ಮತದಾರರ ಸಂಖ್ಯೆ ಕೂಡ ಜಾಸ್ತಿ ಇದೆ, ಅಭ್ಯರ್ಥಿ ಕೂಡ ಮಹಿಳಾ ಮತದಾರ ಆಗಿರೋದ್ರಿಂದ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಲಾಭ ಅನ್ನುವಂಥ ವಿಶ್ಲೇಷಣೆಗಳ ನಡುವೆ
ಇದನ್ನೆಲ್ಲ ಗಮನಿಸ್ಕೊಂಡು BJP ಅಭ್ಯರ್ಥಿಯನ್ನು ಸುಮ್ಮನೆ ಕೂತಿರೋಕ್ಕೆ ಸಾಧ್ಯವೇ ಇಲ್ಲ. ತಮ್ಮದೇ ಆದಂತಹ ಚುನಾವಣಾ ಪ್ರಚಾರ, ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಡೆಫಿನೆಟ್ಲಿ ಪ್ಲೇ ಮಾಡಿರ್ತಾರೆ. ಇದರ ನಡುವೆ ದೇಶದ ಸುಭದ್ರವಾಗಿರಬೇಕು ಅಂದರೆ, ದೇಶದ ಭದ್ರತೆಗೆ ನರೇಂದ್ರ ಮೋದಿ ಬೇಕೇ ಬೇಕು ಅನ್ನುವಂತಹ ಮಾತುಕತೆಗಳು ಕೂಡ ನಡೀತಾನೆ ಇರ್ತವೆ. ಸೊ ಎಷ್ಟು ಮಟ್ಟಿಗೆ ಇದು BJPಗೆ ಪ್ಲಸ್? BJPಯ ಪ್ರಯತ್ನಗಳ ಚಿಕ್ಕೋಡಿ ಕ್ಷೇತ್ರದಲ್ಲಿ ಹೆಂಗೆ ನಡೀತಾ ಇದೆ? ನಿಜವಾಗ್ಲೂ ದಿವಸ ಏನು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಒಟ್ಟು 17,41,758 ಮತದಾರರಿದ್ದಾರೆ. ಇದರಲ್ಲಿ ಪುರುಷರು 8,75,953 ಮತದಾರರು ಹೊಂದಿದ್ರೆ, ಇತ್ತ ಮಹಿಳೆಯರು ಕೂಡ 8,65,731 ಮತದಾರರಿರೋದ್ರಿಂದ ಸದ್ಯ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದ್ರೆ ಇಲ್ಲಿ ಬಹುತೇಕವಾಗಿ ಮಹಿಳೆಯರೇ ಒಂದ್ ಸ್ವಲ್ಪ ಸಮನಾಗಿ ಇರೋದ್ರಿಂದ ಸದ್ಯ ಈಗ ನೇರವಾಗಿ ಅವರ ಮೇಲೆ ಗ್ಯಾರಂಟಿ ಯೋಜನೆಗಳು ಕೂಡ ಪರಿಣಾಮ ಬೀರ್ತಾ ಇದಾವೆ ಎಂಬುವು ಕೂಡ ಚರ್ಚೆಗೆ ಕೂಡ ವ್ಯಕ್ತವಾಗ್ತಾ ಇದೆ. ಹಳ್ಳಿ ಭಾಗದಲ್ಲೂ ಕೂಡ ಸದ್ಯ ಈಗ ಗ್ಯಾರಂಟಿ ಭಾಗಗಳನ್ನು ಸದ್ಯ ಈಗ ಮಹಿಳೆಯರು ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಪರಕ್ಕೆಂದು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯು ಕೂಡ ಯುವತಿ ಆಗಿದ್ರಿಂದ ಸದ್ಯ ಎಲ್ಲೋ ಒಂದು ಕಡೆ ಅವ್ರ ಪರವಾಗಿ ಒಲವು ತೋರಿಸಬಹುದು ಮತದಾರರು ಎಂಬುವು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ದೇಶದ ಭದ್ರತೆಗೋಸ್ಕರ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೇಕೆನ್ನುವರು ಕೂಡ ಈ ಭಾಗದಲ್ಲಿ ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎಂಬುದು ಸದ್ಯ ಈಗ BJP ಭದ್ರಕೋಟೆ ಆಗಿದೆ. ಆದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ರೆ, 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BJP ಶಾಸಕರಿದ್ದಾರೆ. ಇದರ ನಡುವೆಯೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೆಚ್ಚಿನ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಅಲ್ಲಿ BJPಗೆ ಹೆಚ್ಚಿನ ಮತದಾನ ಆಗಿದ್ರಿಂದ ಸದ್ಯ ಒಂದ್ ರೀತಿ ಇದು ಕಾಂಗ್ರೆಸ್ಗೆ ತೆಲ್ಲವಾಗಿಯೂ ಕೂಡ ಪರಿಣಮಿಸಿದೆ. ಸದ್ಯ ಈಗ ದೇಶದ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಎನ್ನುವ ಮತದಾರರ ನಡುವೆ ಸದ್ಯ ಈಗ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಕೈ ಹಿಡ್ತಾವೆ ಎಂಬುದನ್ನು ಸದ್ಯ ಇಲ್ಲಿ ಕಾದು ನೋಡ್ಬೇಕಾಗಿದೆ. ದಿವಸರಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.